ಸಂಬಂಧ ಅಂದ್ರೆ ಹೈಕಮಾಂಡ್ ಯಾವ್ದು ನಿಮ್ಮದು? ರಾಹುಲ್ ಗಾಂಧಿ. ಅವ್ರ ಮುಂದೆ ಇನ್ನಷ್ಟು ನೀವು ದೊಡ್ಡವ್ರು ಆಗ್ತಿದ್ರಿ ಅಂತ ಅನ್ನಿಸ್ತದೆ. ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಅವರು ಯಾರೂ ನಿಮಗೆ ಭೇಟಿ ಆಗದೆ ಹೋದಾಗ, ಸಿಗದೆ ಹೋದಾಗ ಅನಿವಾರ್ಯವಾಗಿ ನಾನು ಸನ್ಯಾಸಿ ಆಗಿದ್ದೀನಿ ಅಂತ ತೋರಿಸ್ಕೋಬೇಕಾಗ್ಯದ. ಮತ್ತು ಒಂದು ಸಮಾಧಾನ ಮಾಡ್ಕೋಬೇಕಾಗಿದ್ದೇನಪ್ಪ, ಈ ನಿಲುವು ಬರೋಬ್ಬರಿ ಅದ, ಕರೆಕ್ಟ್ ಅದ. ಅದಲ್ಲದ ಏನಾದರೂ ಬಿ ಜೆ ಪಿಗೆ ನೀವು ಹೋಗುವಂಥ ಮನಸ್ಸು ಮಾಡಿದ್ರೆ, ಈಗ ಮಾಡ್ಯಾರಿಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಮಾಡಿದ್ರೆ ತಪ್ಪಾಗ್ತದೆ. ನೀವು ಐತಿಹಾಸಿಕವಾಗಿ ನೀವು ಇನ್ನೊಬ್ರು ಎಸ್ ಎಂ ಕೃಷ್ಣ ಆಗಿ ಮೂರು ಗುಂಪಾಗಿ ಹೋಗ್ಬಿಡ್ತಿದ್ರಿ ಅನ್ನೋದು ಎರಡು ಮಾತೇ ಇಲ್ಲ. ಯಾಕಂದರೆ ಬಿ ಜೆ ಪಿನೂ ಸಹಿತ ನಂಬಿಕೆ ಇಲ್ದವ್ರನ್ನ ಒಳಗೆ ತೊಗೊಳ್ಳೋದಿಲ್ಲ. ಒಳಗೆ ತೊಗೊಳ್ಳೋ ಅವ್ರಿಗೊಂದು ನಾಟಕ ಇರ್ತದೆ, ಆಡ್ತಾರೋ. ಇವತ್ತಿನ ಕಾಂಗ್ರೆಸ್ ಇದ್ದಂಗೆ, ಹಿಂದಿನ ಕಾಂಗ್ರೆಸ್ ಇತ್ತಲ್ಲ ಅದಿದ್ದಂಗೆ, ಇಂದಿನ ಕಾಂಗ್ರೆಸ್ ಇದ್ದಂಗೆ ಆಗ್ಯದ ಇವತ್ತದು. ಪಕ್ಷಕ್ಕೆ ನಿಷ್ಠ ಆಗಿದ್ದವ್ರಿಗೆ ಗೊತ್ತಿಲ್ಲ, ಆದರೆ ಹೊರದಿಂದ ಬಂದಂಥವ್ರಿಗೆ ಒಂದಿಷ್ಟು ಕೊಟ್ಟು ನಂತರ ಈಗ ನೋಡಿದ್ದೀರಿ ನೀವು ಎಸ್ ಎಂ ಕೃಷ್ಣಾಗ ಏನು ಮಾಡಿದರು, ನಮ್ಮ ಶಿಂದೆ ಅವ್ರಿಗೆ ಏನು ಮಾಡಿದರು ಅನ್ನುವಂಥ ವಿಷಯಗಳನ್ನು ಇವೆಲ್ಲ ನೆನೆಸ್ಕೊಂಡಾಗ ಸಹಜವಾಗಿ ನೀವು ಎಚ್ಚರ ಆಗಬೇಕಾಗಿರಲಿ. ಅದೇನೂ ಇರಲಿ. ಇನ್ನೂ ಮತ್ತೊಂದು ಪ್ರಶ್ನೆ ಕೇಳಿದ್ರಿ ನೀವು ಆ ಸಂದರ್ಭದಲ್ಲೇ, ಇಂಟರ್ವ್ಯೂದಲ್ಲೇ. 2.5 ವರ್ಷಗಳ ಅಧಿಕಾರ ಹಂಚಿಕೆ ಒಪ್ಪಂದ ನಡೆದಿತ್ತೆ ಅಂತ ಪ್ರಶ್ನೆ ಮಾಡಿದಾಗ ನೀವು ಉತ್ತರ ಕೊಡ್ತೀರಿ, ನಮ್ಮ ನಡುವೆ ಏನೆಲ್ಲ ಚರ್ಚೆ ಆಗಿತ್ತು ಎಂಬುದನ್ನು ನಾನು ಬಹಿರಂಗಪಡಿಸಲು ಸಾಧ್ಯವಿಲ್ಲ. ಸತ್ಯದದು. ಬಹಿರಂಗಪಡಿಸೋ ಸಮಯ ಇದಲ್ಲ, ಮಾಡಬಾರ್ದು, ಸಾಧ್ಯವಿಲ್ಲ. ಕರೆಕ್ಟ್ ಅದ. ಪಕ್ಷದ ದೃಷ್ಟಿಯಿಂದ ನಾವು ಒಟ್ಟಾಗಿ ಸೇರಿ ಕೆಲಸ ಮಾಡಿ ಸರ್ಕಾರ ರಚಿಸಿದ್ದೇವೆ. ಪ್ರತಿ ಕಾರ್ಯಕರ್ತ ಪಕ್ಷಕ್ಕಾಗಿ ಬೆವರು ಹರಿಸಿ ದುಡಿದಿದ್ದಾನೆ. ನಮಗೆ ಸ್ಪಷ್ಟ ಬಹುಮತ ನೀಡಿದ ರಾಜ್ಯದ ಜನರಿಗೆ ನಾವು ಚಿರಋಣಿಯಾಗಿರುತ್ತೇವೆ. ಅವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಿದ್ದು ಇದನ್ನು ಮುಂದುವರಿಸುತ್ತೇವೆ. ಹೈಕಮಾಂಡ್ ಕೂಡ ನಮಗೆ ಸ್ವಾತಂತ್ರ್ಯ ನೀಡಿದ್ದು, ನಮ್ಮ ಸರ್ಕಾರ ಒಂದು ತಂಡವಾಗಿ ಕೆಲಸ ಮಾಡುತ್ತಿದೆ. ಇಷ್ಟು ಮಾತು ನೀವು ಆಗ ಹೇಳಿಬಿಟ್ಟಿದ್ರೆ, ಮುಗಿದು ಬಿಟ್ಟಿದ್ರು, ಒಳ್ಳೆ ಮಾತು ಹೇಳಿದ್ರಿ. ಇನ್ನೂ ಅಷ್ಟೇ ಎತ್ತರಕ್ಕೆ ಹೋಗ್ತೀವಿ ನಿಮ್ಮ ವ್ಯಕ್ತಿತ್ವ. ಆದರೆ ಅದಾಗದ ಇಷ್ಟು ದಿವಸ ತೊಗೊಂಡು ಹೋಗಿಬಿಡ್ತು. ನಿಮಗೆ ಒಂದು ನಿಮಿಷ